ಈರುಳ್ಳಿ ಬೀಜ ರೈತರಿಗೆ ಮಹಾಮೋಸ. ಸರ್, ಈಗ ಸಮಸ್ಯೆ ಬಂದಾಗ ಎಂಡಿ ತೋರಿಸ್ತೀರಿ ಸರ್. ಈ ಸಮಸ್ಯೆ ಬಂದಾಗ ಎಂಡಿ ಅಂತ ಹೇಳ್ತೀರಿ, ಪ್ರಚಾರಕ್ಕೆ ಬಂದಾಗ ಎಂಡಿ ಯಾಕೆ ಬರ್ಲಿಲ್ಲ? ಎಂಡಿ ಹೆಸರು ಯಾಕೆ ಕೇಳಿಲ್ಲ ನೀವು? 0.5% ಮಾತ್ರ ಮೊಳಕೆಯಾಗಿದೆ, ಇನ್ನುಳಿದಂತ ಸರಿಯಾಗಿ ಮೊಳಕೆ ಆಗೇ ಇಲ್ಲ. ಒಂದ್ ಕಡೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವಂತ, ಇನ್ನು ಮೊಳಕೆನೇ ಹೊಡೆದಲ್ಲ ಹಿನ್ನೆಲೆ ಸಿರಿ ನೋಡಬೇಕು ರೈತರಿಗೆ. ನಮಸ್ಕಾರ ವೀಕ್ಷಕರೇ, ಈರುಳ್ಳಿ ಬೀಜ ರೈತರಿಗೆ ಮಹಾಮೋಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಸ್ವಾಮಿ ಹಿರೇಮಠ್. ಪ್ರಿಯ ವೀಕ್ಷಕರೇ, ಈ ನಿಮ್ಮ ಗಂಗೋತ್ರಿ ಟಿವಿ ಪ್ರತಿಯೊಂದು ಸಂಚಿಕೆಯನ್ನ ವಿಭಿನ್ನ ಮತ್ತು ವಿಶೇಷ ರೀತಿಯ ಶೈಲಿಯಲ್ಲಿ ತನ್ನದೇ ಆದ ಒಂದು ರೀತಿಯಿಂದ ಪ್ರಕಟಿಸುತ್ತಾ ಬರುತ್ತಾ ಇರುತ್ತೆ. ಅದಕ್ಕೆ ತಮ್ಮೆಲ್ಲ ಪ್ರೋತ್ಸಾಹ ಇದ್ದೇ ಇರುತ್ತೆ. ಆದರೆ ಈ ಸಂಚಿಕೆಯಲ್ಲಿ ಈರುಳ್ಳಿ ರೈತರಿಗೆ ಆದ ಮಹಾ ಮೋಸ, ಇದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ವಿಜಯನಗರ ಜಿಲ್ಲಾ ಅಗ್ರಿಬೊಮ್ಮನಹಳ್ಳಿ ತಾಲೂಕು ಬನ್ನಿಗೋಳ ಗ್ರಾಮ. ಈ ಗ್ರಾಮ ಕೇವಲ ವಿಜಯನಗರ ಜಿಲ್ಲಾ, ಬಳ್ಳಾರಿ ಜಿಲ್ಲಾ ಅಗ್ರಿಬೊಮ್ಮನಹಳ್ಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಬೆಂಗಳೂರಿನವರಿಗೂ ಪ್ರಖ್ಯಾತಿಯನ್ನ ಗಳಿಸಿದೆ. ಅದು ಯಾವ ವಿಷಯದ ಆಧಾರದ ಮೇಲೆ ಅಂದ್ರೆ, ಅದು ಈರುಳ್ಳಿ ಬೆಳೆಯನ್ನ ಬೆಳೆಯುವ ಆಧಾರದ ಮೇಲೆ ಅಥವಾ ಆ ಒಂದು ಗತ್ತು ಗಮ್ಮತ್ತಿನ ಮೇಲೆ ಈ ಬೆನ್ನಿಗೋಳ ಗ್ರಾಮ ಈರುಳ್ಳಿ ಬೆಳೆಯುವ ಒಂದು ಕಾರಣಕ್ಕೆ ಪ್ರಖ್ಯಾತಿಯನ್ನ ಗಳಿಸಿದೆ ಬೆಂಗಳೂರಿನವರಿಗೆ. 30-40 ವರ್ಷದಿಂದನೂ ಸಹ ಈರುಳ್ಳಿ ಬೆಳೆಯನ್ನ ಈ ಬನ್ನಿಗೋಳ ಗ್ರಾಮದ ರೈತರು ಬೆಳೀತಾ ಇದ್ದಾರೆ. ಆದ್ರೆ ಕೆಲವೊಂದ್ಸರಿ ಪ್ರಕೃತಿ ಕೋಪ ಮತ್ತೆ ರೇಟು ಹೆಚ್ಚು ಕಡಿಮೆ ಆಗುವಂತದ್ದು ಆ ತರ ಎಲ್ಲ ನಡೆದಿರುತ್ತೆ. 2013ರಲ್ಲಿ ಸರಿಸುಮಾರು 800 ಎಕರೆಗಿಂತ ಹೆಚ್ಚು ಜಮೀನಿನಲ್ಲಿ ಈ ಬನ್ನಿಗೋಳ ಗ್ರಾಮದ ರೈತರು ಈರುಳ್ಳಿಯನ್ನ ಬೆಳೆದಿದ್ರು. ಆ ಸಂದರ್ಭದಲ್ಲಿ 5,500, 8,000, 9,000, 12,000ದವರೆಗೂ ಮಾರಾಟ ಆಗಿತ್ತು ಒಂದು ಕ್ವಿಂಟಾಲ್ಗೆ ಬನ್ನಿಗೋಳ ಗ್ರಾಮದ ರೈತರ ಈರುಳ್ಳಿ. ಬೇರೆ ಬೇರೆ ಗ್ರಾಮದ ರೈತರು ಬೆಳಿತಾ ಇದ್ದಾರೆ, ಬಸರಕೋಡು, ಕೃಷ್ಣಾಪುರ, ಸಿಂಗನಹಳ್ಳಿ, ತಮ್ರಳ್ಳಿ ಈ ತರ ಎಲ್ಲ ಬೆಳಿತಾ ಇದ್ದಾರೆ. ಬಟ್ ಈ ಒಂದು ಬನ್ನಿಗೋಳ ಗ್ರಾಮದಲ್ಲಿ ಬೆಳೆದಷ್ಟು ಈರುಳ್ಳಿಯನ್ನ ಇಡೀ ನಮ್ಮ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಬೆಳೆದಿಲ್ಲ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಪ್ರತಿ ವರ್ಷ, ಈ ವರ್ಷ ಲಾಸ್ ಆಯ್ತು, ಮುಂದಿನ ವರ್ಷ ನಾವು ಹಾಕಬಾರ್ದು ಅನ್ನೋ ಮನೋಭಾವನೆ ಈ ಬನ್ನಿಗೋಳ ಗ್ರಾಮದ ರೈತರಲ್ಲಿ ಇಲ್ಲ. ಅದು ಲಾಭ ಆದ್ರೂ ಆಗ್ತಾರೆ, ಪ್ರತಿ ವರ್ಷ ನಷ್ಟ ಆದ್ರೂ ಆಗ್ತಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಂಪನಿಯ ಬೀಜಗಳನ್ನ ಪ್ರತಿ ವರ್ಷ ಹಾಕ್ತಾ ಇದ್ರು. ಆದ್ರೆ ಈ ವರ್ಷ ಈ ಕಳಸ ಅನ್ನೋ ಕಂಪನಿಯ ಡಾನ್ 5%, 0.5% ಮಾತ್ರ ಮೊಳಕೆ ಆಗಿದೆ, ಇನ್ನುಳಿದಂತದ್ದು ಸರಿಯಾಗಿ ಮೊಳಕೆ ಆಗೇ ಇಲ್ಲ. ಒಂದ್ ಕಡೆ ಹೇಳ್ತಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವಂತ, ಇನ್ನು ಮೊಳಕೆನೇ ಹೊಡೆದಲ್ಲ ಹಿನ್ನೆಲೆ ಸಿರಿ ನೋಡ್ಬೇಕು ರೈತರು, ಬನ್ನಿಗೋಳ ಗ್ರಾಮದ ರೈತರು. ಅದೇ ರೀತಿಯಾಗಿ ಸಾಕಷ್ಟು ಜನ ರೈತರು ಅದಕ್ಕೆ ಸಂಬಂಧಿಸಿದಂತ ಅಂಗಡಿಯವರು ಅಂದ್ರೆ ಆ ಶಾಪ್ ಓನರ್ಸ್ ಇರ್ಬೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ನಮ್ದೇನೋ ತಪ್ಪಿಲ್ಲ, ಆ ಕಂಪನಿಯವರು ಕಳಿಸಿದರೆ ನಾವು ನಿಮಗೆ ಮಾರಾಟ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಪ್ರಚಾರಕ್ಕೆ ಬಂದಂತ ಒಬ್ಬ ವ್ಯಕ್ತಿ ಕುಬೇರಪ್ಪ ಅಂತ, ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ರು, ಅವರು ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ತಾಳ್ಮೆಯಿಂದ ಇದ್ದಂತ ರೈತರು ಇದಕ್ಕೆ ಸಂಬಂಧಿಸಿದ ಜಂಟಿ ಕೃಷಿ ಅಧಿಕಾರಿಗಳು ಅವರನ್ನ, ಆಮೇಲೆ ಕೃಷಿ ವಿಜ್ಞಾನಿಗಳನ್ನ, ಅಂದ್ರೆ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಗೆ ಸಂಬಂಧಿಸಿದಂತ ವಿಜ್ಞಾನಿಗಳನ್ನ ಬನ್ನಿಗೋಳ ಗ್ರಾಮಕ್ಕೆ ಕರೆಸಿ ಬನ್ನಿಗೋಳ ಗ್ರಾಮದಲ್ಲಿರುವಂತಹ ತಮ್ಮ ಜಮೀನುಗಳಲ್ಲಿ ಮೊಳಕೆ ಆಗದಂತಹ ಜಮೀನುಗಳಲ್ಲಿ ಸರಿಸುಮಾರು ಒಬ್ಬರಲ್ಲ ಇಬ್ಬರಲ್ಲ ಸರಿಸುಮಾರು ರೈತರ ಒಂದು ಹೊಲದಲ್ಲಿ ಮೊಳಕೆನೇ ಆಗಿಲ್ಲ. ಸರ್ಕಾರದ ಮೇಲಿನ ಅಧಿಕಾರಿಗಳಿಗೆ ತಿಳಿಸುವಂತೆ, ಆಮೇಲೆ ತಮಗೆ ಪರಿಹಾರ ಕೋರಿ ಇದೆಲ್ಲ ಒಂದು ಘಟನೆ ಇವತ್ತು ನಡೀತು. ಒಂದು ಅದೇನೋ ಕುಬೇರಪ್ಪ ನಮ್ಮ ಕಳಸ ಕಂಪನಿ ಬೀಜವನ್ನ ಹಾಕಿದ್ರೆ ಈರುಳ್ಳಿ ಆ ತರ ಬರುತ್ತೆ, ಈ ತರ ಬರುತ್ತೆ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇದ್ರೆ ನಾನು ತತ್ಕ್ಷಣದಲ್ಲೇ ಸ್ಪಾಟ್ಗೆ ಬಂದು ಸಮಸ್ಯೆಯನ್ನ ಪರಿಹರಿಸ್ತೀನಿ ಅಂತ ಹೇಳಿದಂತ ಕುಬೇರಪ್ಪ ಸರಿಸುಮಾರು 20-22 ದಿನದಿಂದ ರೈತರ ಕೈಗೆ ಸಿಗದಂಗೆ ಎಲ್ಲೋ ಒಂದ್ ಕಡೆಗಿದ್ರು.
ಆದ್ರೆ ಮತ್ತೆ ಸ್ಥಳಕ್ಕೆ ಬಂದಾದ್ಮೇಲೆ ತಮ್ಮ ವೈಯಕ್ತಿಕ ಕಥೆಗಳನ್ನ ಹೇಳಿದ್ರು. ಆದ್ರೆ ಅದನ್ನ ಕೇಳಕ್ಕೆ ಈ ಈರುಳ್ಳಿ ರೈತರು ಅಥವಾ ಬನ್ನಿಗೋಳ ಗ್ರಾಮದ ರೈತರು ಸಿದ್ಧ ಇರಲಿಲ್ಲ. ಯಾಕಂದ್ರೆ ಓದಂತ ಸಮಯ ಅಂದ್ರೆ ಅದನ್ನ ಆಲ್ಮೋಸ್ಟ್ ಆಲ್ ಜೂನ್ ಫಸ್ಟ್ ವೀಕ್ ಅಥವಾ ಮೇ ಲಾಸ್ಟ್ ವೀಕ್ ಅಲ್ಲಿ ಅದನ್ನ ಬಿತ್ತನೆ ಮಾಡಿದ್ರೆ ಮಾತ್ರ ಈರುಳ್ಳಿ ಬರುತ್ತೆ ಅನ್ನೋದು ಇಲ್ಲಿ ಒಂದು ವಾಡಿಕೆ. ಆ ಒಂದು ಉದ್ದೇಶದಿಂದ ಓದ್ ಸಮಯನೂ ಬರಲಿಲ್ಲ, ಬೀಜ ಮೊಳಕೆನೂ ಹೊಡಿಲಿಲ್ಲ, ನಮಗೆ ಪರಿಹಾರನೂ ಇಲ್ಲ. ಮೇ ಜೂನ್ ಈ ಒಂದು ಸಂದರ್ಭ ಮತ್ತೊಮ್ಮೆ ಈ ರೈತರಿಗೆ ಅಂದ್ರೆ ಈರುಳ್ಳಿ ಬೆಳೆಯುವ ರೈತರಿಗೆ ಬರಕ್ ಚಾನ್ಸ್ ಇಲ್ಲ. ಆ ಕಳಸ ಕಂಪನಿಯ ಅದಕ್ಕೆ ಸಂಬಂಧಿಸಿದಂತ ಕಳಸ ಕಂಪನಿಯ ಪ್ರಚಾರಕರಿರ್ಬೋದು, ಸೇಲ್ಸ್ಮನ್ ಇರ್ಬೋದು, ಆ ನಂತರ ಆ ಕಳಸ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಈ ಎಲ್ಲ ಮಹಾನ್ ವ್ಯಕ್ತಿಗಳು ಏನಿದ್ದಾರೆ ಈ ಬನ್ನಿಗೋಳ ಗ್ರಾಮದ ಈರುಳ್ಳಿ ರೈತರಿಗೆ ಸ್ಪಂದಿಸದೆ ಇರೋದು ಈ ಒಂದು ಘಟನೆಗೆ ಕಾರಣ ಆಗಿದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಅವರು ಸಡನ್ ಆಗಿ ಫೋನ್ ಮಾಡಿದ್ದಾರೆ, ಆ ರೈತರು ಈರುಳ್ಳಿ ಬೆಳೆದಂತ ರೈತರು ಫೋನ್ ಮಾಡಿದ್ದಾರೆ. ಅಂದ್ರೆ ಮೊಳಕೆ ಬರಲಿಕ್ಕೆ ಇಂತಿಷ್ಟು ದಿನ ಅಂತ ಇರುತ್ತೆ, 9 ದಿನ 10 ದಿನ ಅಥವಾ 11 ಅಥವಾ 12 ದಿನಕ್ಕೆಲ್ಲ ಮೊಳಕೆ ಬಂದ್ಬಿಡುತ್ತೆ. ಆದ್ರೆ ಸರಿಸುಮಾರು 20 ದಿನ 25 ದಿನ ಆದ್ರೂ ಸಹ ಮೊಳಕೆ ಬರಲಿಲ್ಲ. ಇದಕ್ಕೆ ಆತಂಕಕ್ಕೆ ಒಳಗಾದಂತ ರೈತರು ಕುಬೇರಪ್ಪ ಅಂತ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವರು ರೈತರ ಕರೆಗಳಿಗೆ ಸ್ಪಂದಿಸಲಿಲ್ಲ, ಅವರು ಬೇಗನೆ ಪಿಕ್ ಮಾಡಲಿಲ್ಲ ಅನ್ನೋ ಒಂದು ಆರೋಪ ಆ ಕುಬೇರಪ್ಪನ ಮೇಲಿದೆ. ಅವರು ಇವತ್ತು ಬಂದಾಗ ಇದೇ ನಮ್ಮ ಗಂಗೋತ್ರಿ ಟಿವಿ ವತಿಯಿಂದ ನಾನು ತಾವು ಇನ್ನುಳಿದಂತ ಎಲ್ಲ ರೈತರು ಕ್ವಶನ್ ಮಾಡಿದ್ರು. ಏನಂದ್ರೆ ಅವರು ಒಂದು ಉತ್ತರ ಕೊಡ್ತಾರೆ, MD ಅವರು ಫುಲ್ ಬಿಜಿ ಇದ್ದಾರೆ, ವಿದೇಶದಲ್ಲಿದ್ದಾರೆ, ಅವರು ಬರಬೇಕಾಗುತ್ತೆ, ಅವರಿಗೆ ನಾವೆಲ್ಲ ವರದಿಯನ್ನ ಕಳಿಸ್ತೀವಿ ಅಂತ ಹೇಳಿದರು. ಸರಿ ಆಯ್ತು. ಆಗ ನಾವೊಂದು ಕ್ವಶನ್ ಮಾಡಿದ್ವಿ, ಏನಂದ್ರೆ ಕುಬೇರಪ್ಪ ಸರ್, ನೀವು ವರದಿಯನ್ನ ಕಳಿಸ್ತೀವಿ, ಇನ್ನು 3-4 ದಿನದಲ್ಲಿ MD ಅವರು ಬರ್ತಾರೆ, ಅದಕ್ಕೆ ಏನಂತ ಪರಿಹಾರ ಅಥವಾ ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳಿದ್ರೆ ನಿಜ. ಈ ಒಂದು ಕಳಶ ಕಂಪನಿಯ ಪ್ರಚಾರಕ್ಕೆ ತಾವು ಇದೇ ಬನ್ನಿಗೋಳ ಗ್ರಾಮಕ್ಕೆ ಬಂದಾಗ MD ಅವರು ಇದ್ದಾರೆ, ಸೇಲ್ಸ್ಮನ್ ಇದ್ದಾರೆ, ಅಂಗಡಿಯವರು ಇದ್ದಾರೆ ಅಂತ ಏನು ಹೇಳಿಲ್ಲಲ್ಲ, ಈಗ ಮಾತ್ರ MD ಅವರ ಹೆಸರನ್ನ ಯಾಕೆ ಹೇಳ್ತೀರಿ ಅಂತ ಕೇಳಿದಾಗ ಅವರಿಗೆ ಸಮಂಜಸವಾದಂತ ಉತ್ತರವನ್ನು ಕೊಟ್ಟರು. ಆದ್ರೆ ಅದು ರೈತರಿಗೆ ಅಸಮಂಜಸವಾದಂತ ಉತ್ತರ ಅನಿಸಿತ್ತು. ಬನ್ನಿ ಹಾಗಾದ್ರೆ ಈರುಳ್ಳಿ ಅಂದ್ರೆ ಬನ್ನಿಗೋಳ ಗ್ರಾಮದಲ್ಲಿ, ಕೇವಲ ಬನ್ನಿಗೋಳ ಗ್ರಾಮದಲ್ಲಿ ಅಲ್ಲ, ಬಹಳಷ್ಟು ಕಡೆಗೆ ಇದೇ ರೀತಿನೇ ಆಗಿದೆ, ಸರಿಯಾಗಿ ಮೊಳಕೆನೇ ಬಂದಿಲ್ಲ. ಇಲ್ಲೇ ಕೊಪ್ಪಳ ತಾಲೂಕು ಬೇಳೂರು ಗ್ರಾಮದಲ್ಲಿ ಕೂಡ ಸಾಕಷ್ಟು ರೈತರು ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ನೋಡೋಣ ಈ ಬನ್ನಿಗೋಳ ಗ್ರಾಮದ ರೈತರ ಒಂದು ಜಮೀನು ಯಾವ ರೀತಿ ಮೊಳಕೆ ಹೊಡೆದಿದೆ ಅಥವಾ ಮೊಳಕೆ ಹೊಡೆದಿಲ್ಲ ಅನ್ನೋದನ್ನ ತಮ್ಮ ದೃಶ್ಯದ ಮುಖಾಂತರ ತೋರಿಸ್ತಾ, ಆನಂತರ ಅದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು, ವಿಜ್ಞಾನಿಗಳು ಮತ್ತೆ ಕಂಪನಿಯವರು, ಕಂಪನಿಯ ಪ್ರಚಾರಕರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಮೇಲೆ ಅವರು ಕಂಡುಹಿಡ್ಕೊಂಡಿದ್ದಾರೆ. ಅದರ ಪ್ರಯುಕ್ತ ಈಗ ಎಡಿ ಸರ್ ತಮ್ಮೆಲ್ಲ ಕುರಿತು ಮಾತಾಡ್ತಾರೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸೊ ಇವತ್ತು ತಮಗೆ ತಿಳಿದಿರುವಂತೆ ನಾವೆಲ್ಲ ರೈತರು ಈರುಳ್ಳಿ ಬೆಳೆ ಇರ್ತಕ್ಕಂಥ ಎಲ್ಲ ರೈತರು ಈರುಳ್ಳಿ ಬೆಳೆಗಳು ಎಲ್ಲ ಈಗೆಂದ್ರೆ ಎಲ್ಲದ್ದು ಆಗಿಲ್ಲ, ಎಷ್ಟು ಒಂದು 700-800 ಎಕರೆ ಐತಿ ಇಲ್ಲಿ, ಹೌದಾ? ಈಗ ಏನಪ್ಪಾ ಅಂದ್ರೆ ನಾವು ರ್ಯಾಂಡಮ್ ಆಗಿ ವಿಸಿಟ್ ಮಾಡಿದ್ವಿ. ರ್ಯಾಂಡಮ್ ಆಗಿ ಅಂದ್ರೆ ವಿಜ್ಞಾನಿಗಳ ಜೊತೆಗೆ ಇವತ್ತು ನಾವು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ತಕ್ಕಂಥ ತೋಟಗಾರಿಕೆ ವಿಜ್ಞಾನಿಗಳ ಜೊತೆಗೆ ನಾವು ಇಲ್ಲಿ ಮೊಳಕೆ ಹೊಡೆಯೋದ ಸಮಸ್ಯೆ ಇರೋ ಸಾಕುಗಳಿಗೆ ಇವತ್ತು ವಿಜ್ಞಾನಿಗಳ ಜೊತೆಗೆ ಮತ್ತು ಕಂಪನಿಯವರ ಜೊತೆಗೆ ಸಾಕುಗಳನ್ನ ನಾವು ವಿಸಿಟ್ ಮಾಡ್ತೀವಿ ಬಂದಿರ್ತೀವಿ. ಸೊ ಇವತ್ತು ನಾವು ಇದನ್ನ ರಿಪೋರ್ಟ್ನ ನಮ್ಮ ವಿಜ್ಞಾನಿಗಳಿಂದ ಪಡೆದು ನಾವು ತಮಗೆಲ್ಲರಿಗೂ ಬರುತ್ತೆ, ವಿಜ್ಞಾನಿಗಳಿಂದ ಪಡಿತೀವಿ. ಅದೇ ರೀತಿ ಸಹ ಇದಕ್ಕೆ ಸ್ಪಂದನೆ ಮಾಡೋದು ರೈತರಿಗೆ. ಈಗ ಅವ್ರನ್ನ ನಾವು ಮಹಾರಾಷ್ಟ್ರಕ್ಕೆ ಕಂಪನಿಗೆ ಅವ್ರನ್ನ ಯಾರಿದಾರ ಅಂತೇಳಿ ಮಹಾರಾಷ್ಟ್ರ ಕಂಪನಿಗೆ ಬರೆದು ಕಂಪನಿಯಿಂದ ಇವ್ರನ್ನ ಇಂಥ ಕಂಪನಿಯವರು ಇಂಥ ನಿಮ್ಮ ಕಂಪನಿಯಿಂದ ಮಾಡಿ ಅಂತ ಲೆಟರ್ ಮಾಡಿದ್ಮೇಲೆ ಅವ್ರು ಇಂಥ ಕಂಪನಿಯವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತೆಲ್ಲ ನಾವೆಲ್ಲ ಸಾಕುಗಳಿದೆ ನಮ್ಮ ಮೇಲೆ ಎಲ್ಲ ಕಂಡು ಬರ್ತಾ ಇದೆ, ಏನಪ್ಪಾ ಅಂದ್ರೆ ಮೊಳಕೆ ಸಮಸ್ಯೆ ಆಗಿದೆ ಅಂತಂದೇಳಿ ಎಲ್ಲ ತೋಟಗಳಿಗೆ ವಿಸಿಟ್ ಮಾಡಿದಾಗ
ಮೊಳಕೆ ಸಮಸ್ಯೆಗಳು ಇಲ್ಲಿದೆ. ಸೊ ಅದೇ ರೀತಿ ನಾವು ನಮ್ಮ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿಕೊಂಡು ವರದಿಯನ್ನ ಆದಷ್ಟು ಬೇಗನೆ ತುರ್ತಾಗಿ ನಮಗೆಲ್ಲರೂ ಸಲ್ಲಿಸ್ತೀವಿ. ಈಗ ಇನ್ನೊಂದು ರಿಪೋರ್ಟ್ ಏನಿದೆಲ್ಲ ಈಗ ನಮ್ಗೆ ಡೆಪ್ಯೂಟ್ ಮಾಡಿದ್ದು ಯೂನಿವರ್ಸಿಟಿ ಅವರು. ಸೊ ನಾವು ರಿಪೋರ್ಟ್ ಏನಿದೆಲ್ಲ ಅದನ್ನ ನಾವು ರೆಡಿ ಮಾಡಿ ಅದನ್ನ ನಾವು ಯೂನಿವರ್ಸಿಟಿ ಕಳಿಸ್ತೀವಿ. ಅವ್ರು ಇಂಥ ಇವ್ರು ಕೊಡ್ತೀವಿ ಆಮೇಲೆ ನಿಮಗೆ ಮುಟ್ಟಿಸ್ತೀವಿ. ನಿಮ್ಗೆ ಕೊಡೋದಿಲ್ಲ. ಅದೇ ರೀತಿ ಈಗ ನಾನು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಪ್ರಕಾರ ಏನಿರುತ್ತೋ ಅದೇ ಪ್ರೊಸೀಜರ್ ಮಾಡಕ್ಕೆ. ಯಾಕಂದ್ರೆ ನಾವು ಬಂದ್ರೆ ನಾವು ಫಸ್ಟಿಗೆ ನೀವು ಹೇಳಿದ್ರಲ್ಲ ಇನ್ನು ಮೊಳಕೆ ಬಂದಿಲ್ಲ, ನಾನು ಒಬ್ಬನೇ ಬಂದ್ರೆ ಆಗಲ್ಲ. ಅದ್ರ ಜೊತೆ ವಿಜ್ಞಾನಿಗಳು ಸಹ ಇದನ್ನ ಭೇಟಿ ಮಾಡೋದಿತ್ತು. ಹಂಗಾಗಿ ಇವತ್ತು ವಿಜ್ಞಾನಿಗಳನ್ನ ಕರ್ಕೊಂಡ್ ಬಂದ್ವಿ. ನೀವೆಲ್ಲ ಸಹಕಾರ ನೀಡಿದ್ರಿ. ಆ ಸಹಕಾರಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಮತ್ತೆ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಮತ್ತೆ ತಮ್ಮಗಳ ಬನ್ನಿಗಳ ಗ್ರಾಮದ ಎಲ್ಲಾ ಈರುಳ್ಳಿ ರೈತರ ಸಹಕಾರಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ತಾವು ಎಲ್ಲರೂ ನಾ ಹೇಳಿದ್ದೀನಿ ಕೊಟ್ರೇಶಣ್ಣರಿಗೆ, ನೀವು ಯಾರ್ಯಾರು ನೀವು ಬಿತ್ತನೆ ಮಾಡಿದಿರಲ್ಲ ಈರುಳ್ಳಿ ಅವರು ನೀವು ಅದನ್ನ ಒಂದು ಲೀಸ್ಟ್ ಕೊಡ್ರಿ. ಆ ಲೀಸ್ಟ್ ಕೊಟ್ರೆ ನಾವು ಮುಂದುವರ್ಲಿಕ್ಕೆ ಒರಿಜಿನಲ್ ಬಿಲ್ ಇರ್ಬೇಕು. ಇಷ್ಟು ನನ್ನ ಸರ್ ತಮ್ಮ ಡೆಸಿಗ್ನೇಷನ್ ಮತ್ತೆ ಹೆಸರು ಹೇಳಿ ಸರ್. ನನ್ನ ಹೆಸರು ವಿಜಯ್ ಅಂತಂದು ಹೇಳಿ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಗರಿ ಬೊಮ್ಮನಹಳ್ಳಿ. ಸರ್ ಇದು ಸಮಸ್ಯೆ ಆಗ್ಲಿಕ್ಕೆ ಕಾರಣ ಏನು ಸರ್? ಅದೇ ಈರುಳ್ಳಿ ಅದೇ ಈಗ ವರದಿ ಕೊಡ್ತಾರಲ್ಲ, ಈಗ ವರದಿನ ಅದನ್ನೇ ಹೇಳೋದು. ಈಗ ಅದಕ್ಕೆ ಬಂದಿರೋದು ವರದಿ ಏನಾಗೈತೆ ಅನ್ನೋದು, ಈರುಳ್ಳಿ ಯಾಕೆ ಬೆಳೆದಿಲ್ಲ, ಮೊಳಕೆ ಯಾಕಾಗಿಲ್ಲ ಅನ್ನೋದು ವರದಿನೇ ಅದೇ, ಅದಕ್ಕೆ ಬಂದಿರೋದು. ಈ ಸಮಸ್ಯೆ ಯಾವಾಗ ಬಗೆಹರಿಸ್ತಾರೆ? ನಮ್ದು ಇನ್ನೊಂದು ನಮ್ದು ಎಷ್ಟು ದಿನ ಇನ್ನೊಂದು 3-4 ದಿನ ಇದರಿಂದ ನಾವು ಯೂನಿವರ್ಸಿಟಿ ಕಳಿಸ್ತೀವಿ. ಅದಕ್ಕೆ ಹೇಳಿದ್ರು ಸರ್. ಅಲ್ಲಿಂದ ವಾಪಸ್ ಸರ್ ಈಗ ಸಮಸ್ಯೆ ಬಂದಾಗ MD ತೋರಿಸ್ತೀರಿ ಸರ್. ಈ ಸಮಸ್ಯೆ ಬಂದಾಗ MD ಅಂತ ಹೇಳ್ತೀರಿ, ಪ್ರಚಾರಕ್ಕೆ ಬಂದಾಗ MD ಯಾಕೆ ಬರ್ಲಿಲ್ಲ? MD ಹೆಸರು ಯಾಕೆ ಕೇಳಿಲ್ಲ ನೀವು? ಹೇಳ್ರಿ ಸರ್, ಇದಕ್ಕೆ ಆನ್ಸರ್ ಕೊಡ್ರಿ. ಇವಾಗೂ ಹೇಳಿದೆ, ಪ್ರಚಾರ ಮಾಡ್ಬೇಕನ್ನು ಹೇಳ್ತೀವಿ, ಸಮಸ್ಯೆ ಬಂದಾಗೂ ಹೇಳಿರ್ತೀವಿ. ಬಟ್ ಆ ಕಡೆ ಈ ಕಡೆ ಇರ್ತಾರೆ, ಲೇಟ್ ಆಗಿರ್ತದೆ. ಒಂದು ಸಮಸ್ಯೆ ಇನ್ನೊಂದೇನಿರ್ಬೋದು, ಬಟ್ ಕೆಲವು ಸಣ್ಣ ಪುಟ್ಟ ಇರ್ತಾವ ಬಿಡು, ಅವ್ರ ಲೆವೆಲ್ ಅಲ್ಲಿ ಕ್ಲಿಯರ್ ಮಾಡಿರ್ತಾರೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಸೊ ಈಗ ದೊಡ್ಡದಾಗಿದೆ, ಇದು ಕಡಿಮೆ ಆಗಿಲ್ಲ. ಸೊ ದೊಡ್ಡ ಪ್ರಮಾಣದಲ್ಲಿ ಆದಾಗ ಅವರಿಗೆ ಪ್ರೂಫ್ ಸಮೇತ ಹೋದಾಗ 100% ಕೊಂಡಿರ್ತಾರೆ. ನಮ್ದು ಇಷ್ಟೇ ವಿಚಾರ. ಇದು 1, 2, 3 ಆಗಿದ್ರೆ ನಮ್ಮ ಲೆವೆಲ್ ಅಲ್ಲಿ ನೀವೇನು ಮುಗಿಸ್ಬಿಡಿಯಪ್ಪ ಅಂತ ಹೇಳ್ತಾರೆ. ನಮ್ಗೀಗ ಅಟ್ಲೀಸ್ಟ್ 20 ದಿನ ಆಯ್ತು. ಸರ್ ಒಬ್ಬರ ರೈತರು ಎಲ್ಲರೂ ಒಳ್ಳೆ ಕೆಲಸ ಅವ್ರ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಬನ್ನಿಗೋಳ ಗ್ರಾಮದಲ್ಲಿ ಈರುಳ್ಳಿ ರೈತರ ಪರಿಸ್ಥಿತಿ ಈ ರೀತಿ ಇದೆ. ತಾವು ದೃಶ್ಯದ ಮುಖಾಂತರ ನೋಡಿರಿದ್ರಿ. ಏನಂದ್ರೆ ಸರಿಯಾಗಿ ಮೊಳಕೆನ ಹೊಡೆದಿಲ್ಲ. ಸರಿ ಸುಮಾರು ಅವ್ರು ಹೇಳ್ತಾರೆ ಪ್ರತಿಯೊಂದು ಕಂಪನಿಯ ಬೀಜಗಳು ಸಹ ಒಂದು 5%, 8% ಮತ್ತೆ ಹುಸಿ ಹೋಗುತ್ತೆ, ಮೊಳಕೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ತಮಗೆ ದೃಶ್ಯದ ಮುಖಾಂತರ ನೋಡಿದಾಗ ಗೊತ್ತಾಗಿಬಿಡುತ್ತೇನೋ ಅನ್ಸುತ್ತೆ. 5%, 10% ಗ್ಯಾಪ್ ಆಗೋದಲ್ಲ ಸರ್, ಇಲ್ಲಿ 5% ಮಾತ್ರನೇ ಹುಟ್ಟಿರೋದು. ಇನ್ನು 95% ದೋಖ ಆಗಿದೆ, ಆಬ್ಸೆಂಟ್ ಆಗಿದೆ ಅಥವಾ ಮೊಳಕೆನೆ ಹೊಡೆದಿಲ್ಲ. ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಮತ್ತೆ ಅದಕ್ಕೆ ಅಂದ್ರೆ ಆ ಕಳಶ ಕಂಪನಿಯ ಮಾಲೀಕರು ಅಥವಾ MD, ಆ ಪ್ರಚಾರಕರು, ಆ ಒಂದು ಸೇಲ್ ಮಾಡಿದಂತ ಅಂಗಡಿಯವರೇ ಇದಕ್ಕೆ ಜವಾಬ್ದಾರಿ ಅಂತ ನಮ್ಮ ಗಂಗೋತ್ರಿ ಟಿವಿಯ ವಾದ. ಇದಕ್ಕೆ ರೈತರ ಸಂಘದ ಬೆಂಬಲನೂ ಇದೆ. ಅಂದ್ರೆ ಇದಕ್ಕೆ ಪರಿಹಾರ ನೀಡಬೇಕು, ಸೂಕ್ತ ಪರಿಹಾರ. ಕೇವಲ ಅವರು ಬೀಜ ಕೊಡಿಸಿದ್ರೆ ಮಾತ್ರ ಆಗಲ್ಲ. ಯಾಕಂದ್ರೆ ಅವರು ಬೀಜವನ್ನು ಅಷ್ಟೇ ಎರ್ಚಿರ್ಬೋದು ಅಷ್ಟೇ ರೈತರು. ಆದ್ರೆ ಇಂದಿನ ಶ್ರಮ ಏನಿದೆ, ಅದಕ್ಕೆ ಟ್ರ್ಯಾಕ್ಟರ್ ಮಾಡಬೇಕು, ಉಳುಮೆ ಮಾಡಬೇಕು, ಆನಂತರ ನೀರು ಕಟ್ಟಬೇಕು, ಅದಕ್ಕೆ ಸಂಬಂಧಿಸಿದಂತ ಗೊಬ್ಬರ ಹಾಕಬೇಕು, ಕಳೆನಾಶಕ ಹೊಡಿಬೇಕು, ಬಂದಂತ ರೋಗಗಳಿಗೆ ಪೆಸ್ಟಿಸೈಡ್ಸ್ ಅಂತ ಏನಿರುತ್ತೆ ಅದನ್ನು ಸ್ಪ್ರೇ ಮಾಡಬೇಕು. ಇದೆಷ್ಟೇ ಬೀಜದ ಅದೇನೋ ಪೇಮೆಂಟ್ ಕೊಟ್ಟು ನಾವು ಕೈ ತಗೊಂಡ್ಬಿಟ್ಟಿವಿ ಅಂತ ಅಂದ್ರೆ ಕಳಸ ಕಂಪನಿಯ ಮಾಲೀಕರು ಈ ಸಂಚಿಕೆಯನ್ನು ನೋಡ್ತಾ ಇದ್ರೆ ತಾವು ಆ ಐಡಿಯಾದಲ್ಲಿ ಏನಾದಿದ್ರೆ ಅದು ನಿಜಕ್ಕೂ ಆಗಲ್ಲ. ಇದು ಏನೋ ಮೇಲ್ಮಟ್ಟದ ಹೋರಾಟಕ್ಕೆ ಹೋಗುತ್ತೆ ಅಂತ ನಾನು ಹೇಳ್ತಲ್ಲ. ಅದಕ್ಕೆ ಸಂಬಂಧಪಟ್ಟಂತ ರೈತರು, ರೈತ ಸಂಘದವರು, ಆಮೇಲೆ ಕೋಫಾ ಕರ್ನಾಟಕ ಆನಿಯನ್ ಫೆಡರೇಷನ್ ಅಂತ ಏನಿದೆ ಅವರು ಸಹ
ಒಂದು ವಾದ ಮಾಡ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದಕ್ಕೆ ಕೂಡಲೇ ಈ ಕಳಸ ಕಂಪನಿ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡೋದು ಆಲ್ರೆಡಿ ಮುಗಿದೋಗಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಿದ್ದಾರೆ, ಕಳಸ ಕಂಪನಿಯ ಅಧಿಕಾರಿಗಳು ಅವರೇನಿದ್ದಾರೆ, ಅವರು ಇದಕ್ಕೆ ಸೂಕ್ತ ಪರಿಹಾರ ನೀಡಲೇಬೇಕು. ಇನ್ನು ಮುಂದೆ ರೈತರಿಗೆ, ಬರೇ ಬನಿಗೊಳ ಗ್ರಾಮದ ರೈತರಿಗೆ ಅಷ್ಟೇ ಅಲ್ಲ, ಇನ್ನುಳಿದಂತ ಯಾವುದೇ ಈರುಳ್ಳಿ ಬೆಳೆಗಾರರಿಗೆ ಈ ರೀತಿಯ ದೋಖಾ ಬೀಜಗಳನ್ನ ಕೊಟ್ಟು ನೀವು ಲಾಭ ಮಾಡಿಕೊಳ್ಳಬೇಡಿ ಅಂತ ಹೇಳೋದು ಈ ಗಂಗೋತ್ರಿ ಟಿವಿಯ ಮತ್ತು ಈ ಸಂಚಿಕೆಯ ಒಂದು ಉದ್ದೇಶವಾಗಿತ್ತು. ನೀವು ಯಾವುದೋ ಒಂದು ಕಂಪ್ನಿ ಎಲ್ಲೋ ಮಹಾರಾಷ್ಟ್ರ ಅಂತೆ, ಮುಂಬೈ ಅಂತೆ, ಇನ್ಯಾವನೋ ವಿದೇಶಕ್ಕೆ ಹೋಗಿದಾನಂತೆ ಅವನ್ನೆಲ್ಲ ಕೇಳೋದಕ್ಕಿಂತ ನಿಮ್ಮ ಪಕ್ಕದ ಊರಿನಲ್ಲಿರುವಂತ ರೈತರ ತಯಾರು ಮಾಡಿದಂತ ಬೀಜಗಳನ್ನೇ ಹಾಕಿದ್ರೆ ಸಾಕು, ಬರುತ್ತೆ ಅಂತ ಸಾಕಷ್ಟು ಉದಾಹರಣೆಗಳಿದೆ. ಇದೇ ಬನಿಗೊಳ ಗ್ರಾಮದಲ್ಲಿ ಸಾಕಷ್ಟು ಜನ ಇವತ್ತಿಗೆ ಏನೋ ಲೂಸ್ ಬೀಜ ಅಂತ ಅಂದ್ರೆ ರೈತರು ತಯಾರು ಮಾಡಿದಂತ ಬೀಜವನ್ನೇ ಹಾಕಿದ್ದಾರೆ, ಅವಳೆ ಸೊಂಪಾಗಿ ಬೆಳೆದಿದೆ. ಈ ಉದ್ದೇಶ ಇಷ್ಟೇ, ಯಾವುದೇ ಕಂಪನಿಯನ್ನ ಬೆಳೆಸೋದಕ್ಕಿಂತ ಪಕ್ಕದ ರೈತರನ್ನೇ ಅಥವಾ ನಿಮ್ಮ ಪಕ್ಕದಲ್ಲಿರುವಂತಹ ರೈತರನ್ನೇ ಬೆಳೆಸ್ರಿ, ಅವ್ರಿಗೆ ಸರಿಯಾದ ಮಾಹಿತಿಯನ್ನಾದ್ರೂ ಕೊಡ್ತಾರೆ. ನೀವು ಯಾವನಿಗೋ ಫೋನ್ ಮಾಡಿದ್ರೆ ಅವ್ನು ಯಾವನೋ ರಿಸೀವ್ ಮಾಡಲಿಲ್ಲ ಅಂತೆ, ಈ ರೀತಿ ಆ ರೀತಿ ಅನ್ನೋದಕ್ಕಿಂತ ಸಾಧ್ಯವಾದ್ರೆ ನಿಮ್ಮ ಹೊಲದಲ್ಲಿ ನೀವೇ ಈರುಳ್ಳಿ ಬೀಜವನ್ನ ತಯಾರಿಸ್ಕೋಬಹುದಲ್ಲ ಅನ್ನೋದು ಈ ಒಂದು ರೈತರಿಗೆ ಕಿವಿ ಮಾತು. ಆದ್ರೆ ಕಳಸ ಕಂಪನಿಯವರಿಗೆ ಮತ್ತೊಂದ್ಸರಿ ಹೇಳ್ತೀನಿ, ಈ ಅನ್ಯಾಯಕ್ಕೆ ಒಳಗಾದಂತ ಅಥವಾ ಆತಂಕಕ್ಕೆ ಒಳಗಾಗಿರುವಂತ ರೈತರಿಗೆ ಸರಿಯಾದ ಸೂಕ್ತ ಪರಿಹಾರವನ್ನ ನೀಡಬೇಕು ಅನ್ನೋದು ಗಂಗೋತ್ರಿ ಟಿವಿಯ ಒತ್ತಾಯ ಆಗಿದೆ. ಅದರ ಜೊತೆಗೆ ರೈತ ಸಂಘದ ಒತ್ತಾಯನೂ ಆಗಿದೆ. ಅದರ ಜೊತೆಗೆ ಕೋಫಾ ರಾಜ್ಯಾಧ್ಯಕ್ಷರು, ನಮ್ಮ ಆತ್ಮೀಯ ಸ್ನೇಹಿತರು ಸಹ ಹೌದು, ಅವರ ಒಂದು ಒತ್ತಾಯನೂ ಆಗಿದೆ. ಇಷ್ಟಕ್ಕೆ ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಅವರು ಹೇಳಿದ್ದಾರೆ, ಇನ್ನು 3-4 ದಿನದಲ್ಲಿ ರೈತರ ಈ ಒಂದು ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ, ವರದಿಯನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ವರದಿಯನ್ನ ಕಳಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, 3-4 ದಿನದಲ್ಲಿ ರೈತರಿಗೆ ಪರಿಹಾರ ಸಿಗಲೇಬೇಕು. ಇಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕಚೇರಿ ಅಥವಾ ಅಂಗಡಿಗಳಲ್ಲಿ ರೈತರಿಂದ ಮುತ್ತಿಗೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಗಂಗೋತ್ರಿ ಟಿವಿಯ ಇಂತಹ ಸಂಚಿಕೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ. ಗಂಗೋತ್ರಿ ಟಿವಿ ಇದು ನಿಮ್ಮದೇ ಚಾನಲ್. ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಭಾರತ ಮಾತಾ. ಈರುಳ್ಳಿ ಬೀಜ ರೈತರಿಗೆ ಮಹಾಮೋಸ.